ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ನ್ಯಾಯಕ್ಕಾಗಿ ಮೊರೆ ಹೋದ ಸಹನಾಗೆ ಶಾಕ್. ಸಹನಾಗೆ 7 ವರ್ಷ ಶಿಕ್ಷೆ. ಕೋರ್ಟ್ಗೆ ಭಾರವಾದ ಮನಸ್ಸಿನಿಂದ ಸಹನ ಬರುತ್ತಾಳೆ. ಆಕೆಗೆ ವಿಚ್ಛೇದನ ಸ್ವಲ್ಪವೂ ಇಷ್ಟ ಇರುವುದಿಲ್ಲ. ಆದರೆ ಮುರಳಿ ಬಗ್ಗೆ ಇಟ್ಟುಕೊಂಡಿರೋ ನಂಬಿಕೆ ಹುಸಿಯಾದಾಗ, ಆತನ ಮನೆಯವರ ಜೊತೆ ಒಗ್ಗದೆ ಹೋದಾಗ ಡಿವೋರ್ಸ್ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಪರಿಸ್ಥಿತಿ ಬಂದು ಬಿಡುತ್ತದೆ. ಆದರೆ ಮೊದಲಿಗಿಂತ ಕೌಸಲ್ಯಗೆ ಇದರಲ್ಲಿ ಆತರ ಹೆಚ್ಚಾಗಿದೆ. ಹೇಗಾದರೂ ಮಾಡಿ ಮುರಳಿಯನ್ನು ಸಹನಾಳಿಂದ ದೂರ ಮಾಡಬೇಕು. ಆಕೆ ನಮ್ಮ ಮನೆ ಸೊಸೆ ಎಂದು ನಾನು ಖಂಡಿತ ಒಪ್ಪಿಕೊಳ್ಳುವುದಿಲ್ಲ. ನನ್ನ ಮುರಳಿಗೆ ವಿನೂತನ ಜೊತೆ ಮದುವೆ ಮಾಡಿಸಬೇಕು ಎಂದು ಕೌಸಲ್ಯ ಅಂದುಕೊಂಡಿರುತ್ತಾಳೆ. ಇತ್ತ ಕೋರ್ಟ್ನಲ್ಲಿ ಕೇಳಿದ ಪ್ರಶ್ನೆಗೆ ಸಹನ ಬಹಳ ಸಹನೆಯಿಂದ ಉತ್ತರ ನೀಡಿದ್ದಾಳೆ. ನನಗೆ ಅತ್ತೆ ಹಾಗೂ ಮುರಳಿ ಅಕ್ಕನ ಗಂಡ ಬಹಳ ಹಿಂಸೆ ನೀಡಿರುವುದು ನಿಜ. ಆದರೆ ಮುರಳಿಯವರು ನನಗೆ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ನೀಡಿಲ್ಲ. ಅವರ ಮನೆಯವರ ಜೊತೆ ನನಗೆ ಬದುಕಲು ಆಗುತ್ತಿಲ್ಲ ಎಂದು ಹೇಳುತ್ತಾರೆ. ಆಗ ಮುರಳಿಯನ್ನು ನ್ಯಾಯಾಧೀಶರು ಇದಕ್ಕೆಲ್ಲ ನೀವು ಏನು ಹೇಳುತ್ತೀರಿ ಎಂದು ಪ್ರಶ್ನೆ ಮಾಡುತ್ತಾರೆ. ನನ್ನ ತಂದೆ ತಾಯಿಗೆ ಕೊಡುತ್ತಿರುವ ಮರ್ಯಾದೆಯನ್ನು ನಾನು ಸಹನಾಗಿ ನೀಡುತ್ತಿದ್ದೆ. ಆದರೆ ಅದನ್ನು ಸಹನ ಅವರು ಉಳಿಸಿಕೊಂಡಿಲ್ಲ ಎನ್ನುವುದನ್ನು ನನ್ನ ನೋವು. ನನ್ನ ತಾಯಿ ಊಟಕ್ಕೆ ವಿಷ ಹಾಕಿದ್ದಾರೆ ಎಂದು ಸುಳ್ಳು ಹೇಳುತ್ತಾರೆ. ಹಾಗೆ ನನ್ನ ಭಾವ ಇವರನ್ನು ಕಾಮದ ದೃಷ್ಟಿ ನೋಡುತ್ತಿದ್ದರು ಎಂದು ಹೇಳುತ್ತಾರೆ. ಆದರೆ ನನಗೆ ನನ್ನ ಅಮ್ಮ ಸರಿಯಾಗಿ ಇದ್ದಾರೆ ಎಂದು ಅನಿಸುತ್ತದೆ. ದೇವರ ಹಾಗೆ ಇರುವ ನನ್ನ ಅಮ್ಮ ಯಾವ ತಪ್ಪು ಮಾಡಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾನೆ. ಕೋರ್ಟ್ ಯಾವತ್ತು ಸಾಕ್ಷಿ ಕೇಳುತ್ತದೆ. ಆದರೆ ಸಹನ ಎಷ್ಟೇ ನಿಜ ಹೇಳಿದರೂ ಸಾಕ್ಷಿ ಏನಿದೆ ನಿಮ್ಮಲ್ಲಿ ಎಂದು ಕೋರ್ಟ್ ಹೇಳುತ್ತದೆ. ಇದನ್ನು ಕೇಳಿದ ಸಹನಾಗೆ ಏನು ಹೇಳಬೇಕು ಎಂದು ತಿಳಿದಾಗುತ್ತದೆ. ನ್ಯಾಯಾಧೀಶರ ಬಳಿ ಅಳಲು ತೋಳಿಕೊಂಡ ಸಹನ, ನಾನು ಮೊಬೈಲ್ನಲ್ಲಿ ಅವರು ಮಾಡುತ್ತಿದ್ದ ಕಿತಾಪತಿಯನ್ನು ಸೆರೆ ಹಿಡಿದಿದ್ದೆ. ಆದರೆ ಅದೆಲ್ಲವೂ ಡಿಲೀಟ್ ಆಗಿದೆ ಎಂದು ಹೇಳುತ್ತಾಳೆ. ಕಂಠಿ ಕೂಡ ಸಾಕ್ಷಿ ಹೇಳುತ್ತಾನೆ. ಸಹನ ಅವರಿಗೆ ತೊಂದರೆ ಆಗಿರುವುದಂತೂ ನಿಜ. ಆದರೆ ಅದನ್ನು ಯಾರ ಜೊತೆಗೂ ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿ ಇದ್ದರು ಎಂದು ಹೇಳುತ್ತಾನೆ. ಇನ್ನು ಕೋರ್ಟ್ ಸಾಕ್ಷಿ ಕೇಳಿದಾಗ ಮಾತ್ರ ಯಾರು ಕೂಡ ಯಾವ ಆಧಾರವೂ ಇರುವುದು ಇಲ್ಲ. ಅಕ್ಕ ಇನ್ನು ಸುಮಾ ಅಕ್ಕನ ಫೋನ್ ತೆಗೆದುಕೊಂಡು ಹೋಗಿ ಕಾಳಿ ಹಾಗೂ ಸುಮಾ ಮೊಬೈಲ್ನಲ್ಲಿ ಡಿಲೀಟ್ ಆಗಿರೋ ವಿಡಿಯೋಗಳನ್ನು ಮರಳಿ ಪಡೆಯಬಹುದು ಎಂದು ಮೊಬೈಲ್ ಅಂಗಡಿಯಲ್ಲಿ ಬಳಿ ಕೇಳುತ್ತಾರೆ. ಮೊಬೈಲ್ ಅಂಗಡಿಗೆ ಓಡೋಡಿ ಬಂದ ಕಾಳಿ, ಪುಟ್ಟಕ್ಕ ಕೂಡ ದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡಿರುತ್ತಾರೆ. ನನ್ನ ಜೀವನ ಹೇಗಾಯಿತು, ಆದರೆ ನನ್ನ ಮಗಳ ಜೀವನ ಹಾಳಾಗಿ ಹೋಗಲು ನಾನು ಬಿಡುವುದಿಲ್ಲ ಎಂದು ಹೇಳುತ್ತಾಳೆ. ಹಾಗೆ ನನ್ನ ಜೀವನವನ್ನು ನೀನು ತೆಗೆದುಕೊಂಡು ನನ್ನ ಮಗಳ ಜೀವನವನ್ನು ಸರಿ ಮಾಡು ದೇವರೇ ಎಂದು ಬೇಡಿಕೊಳ್ಳುತ್ತಾಳೆ. ಇತ್ತ ಕೋರ್ಟ್ನಲ್ಲಿ ಜಡ್ಜ್ ವಾದ ವಿವಾದವನ್ನು ಪರಿಶೀಲಿಸಿ ಮಾಡುತ್ತಿರುತ್ತಾರೆ. ಕೊನೆಗೆ ಅಂತಿಮವಾಗಿ ತೀರ್ಪು ನೀಡುವಾಗ ಸಹನ ಕುಸಿದು ಹೋಗುತ್ತಾಳೆ. ಸಹನದ ವಿರುದ್ಧ ತೀರ್ಪು. ನ್ಯಾಯಾಲಯವು ಸಹನ ಅವರು ಸುಳ್ಳು ಆರೋಪ ಹೊರಿಸಿದ ಕಾರಣಕ್ಕೆ ಅವರಿಗೆ 7 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸುತ್ತದೆ. ಕೋರ್ಟ್ ಆದೇಶ ನೀಡುತ್ತದೆ. ಮುಂದೇನಾಗುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟದ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.